ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 6ನೇ ವಾಕ್ಯ. ಆದರೆ ನನ್ನಲ್ಲಿ ನಂಬಿಕೆ ಇಡುವ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಯಾವನಾದರೂ ಅಡ್ಡಿಯಾದರೆ ಅಂಥವನ ಕೊರಳಿಗೆ ಬೀಸುವ ಕಲ್ಲು ಕಟ್ಟಿ ಅವನನ್ನು ಆಳವಾದ ಸಮುದ್ರದಲ್ಲಿ ಮುಳುಗಿಸಿ ಬಿಡುವುದು ಅವನಿಗೆ ಹಿತವಾಗುವುದು. ಯೇಸು ತನ್ನ ಶಿಷ್ಯರಿಗೆ ಶಿಶುಭಾವ ಇರಬೇಕೆಂಬುದಾಗಿಯೂ ಸಹೋದರರ ಪಾಪಗಳನ್ನು ಕ್ಷಮಿಸಬೇಕೆಂತಲೂ ಬೋಧಿಸ್ತಾ ಇರುವಂತಹ ಒಂದು ಬೋಧನೆ. ಯೇಸು ಅಲ್ಲಿರುವಂತಹ ಜನರಿಗೆ ಅನೇಕ ರೀತಿಯ ಸಂಗತಿಗಳನ್ನು ಸಾಮ್ಯ ರೂಪವಾಗಿ, ಕಥೆಯ ರೂಪವಾಗಿ, ಅನುಭವಗಳ ಮೂಲಕ ಅನೇಕ ಸಂಗತಿಗಳನ್ನು ಯೇಸು ಅವರಿಗೆ ಹೇಳ್ತಾ ಇದ್ದಾರೆ. ಈಗ ಶಿಷ್ಯರು ಬಂದು ಒಂದು ಸಾರಿ ಯೇಸು ಹತ್ರ ಬಂದು ಕೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಯಾರು ಹೆಚ್ಚಿನವನು, ಯಾರು ದೊಡ್ಡವರು? ಯಾಕೆಂದರೆ ಅವರಲ್ಲಿ ಒಂದು ಕನ್ಫ್ಯೂಷನ್ ಇದೆ, ಯಾರು ದೊಡ್ಡವರಾಗ್ಬೋದು, ಯಾರಿಗೆ ಒಳ್ಳೆಯ ಸ್ಥಾನಮಾನ ಸಿಗ್ಬೋದು. ಯಾಕೆಂದರೆ ತುಂಬ ಜನ ಶಿಷ್ಯರಿದ್ದಾರೆ. ಇಲ್ಲಿ ಇವರು 12 ಜನ ಇದ್ದಾರೆ, ಅವರೆಲ್ಲದಲ್ಲಿ 70 ಜನ ಇದ್ದಾರೆ, ಮತ್ತು ಇನ್ನು ಅನೇಕ ವ್ಯಕ್ತಿಗಳಿದ್ದಾರೆ, 500ಕ್ಕಿಂತ ಹೆಚ್ಚು ಜನ ಶಿಷ್ಯರಿದ್ದಾರೆ. ಯಾರಿಗೆ ಒಳ್ಳೆಯ ಪೋಸ್ಟ್ ಸಿಗ್ಬೋದು ಅವರೆಲ್ಲರಿಗೂ? ಏಕೆಂದರೆ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಂತ ಗೊತ್ತು, ಯಾರು ಹೆಚ್ಚಿನವನಾಗಿರ್ತಾರೆ, ಯಾರು ಉನ್ನತವಾದ ಸ್ಥಾನಮಾನಗಳನ್ನು ಗಳಿಸ್ತಾರೆ, ಇದೆಲ್ಲ ಒಂದು ಕನ್ಫ್ಯೂಷನಲ್ಲಿ ಅವ್ರಿಗಿದೆ. ಆ ಕೇಳಿದಂಥ ಸಮಯದಲ್ಲಿ ಯೇಸು ಒಂದು ಚಿಕ್ಕ ಮಗುವನ್ನು ಹತ್ತಿರಕ್ಕೆ ಕರೆದು ಮಧ್ಯೆ ನಿಲ್ಲಿಸ್ಬಿಟ್ಟು ಅವ್ರಿಗೆ ಹೇಳ್ತಾರೆ, ನೀವು ತಿರುಗಿ ಚಿಕ್ಕ ಮಕ್ಕಳಂತೆ ಆಗದೆ ಹೋದರೆ ಪರಲೋಕ ರಾಜ್ಯದಲ್ಲಿ ಸೇರೋದೇ ಇಲ್ಲ. ಅಲ್ಲಿ ಯಾರು ದೊಡ್ಡವರು ಅನ್ನೋದಲ್ಲ ಇಲ್ಲಿ ಮುಖ್ಯ. ನೀವು ಚಿಕ್ಕ ಮಕ್ಕಳ ಥರ ಆಗಲಿಲ್ಲ ಅಂದರೆ ಅಲ್ಲಿ ಸೇರೋದೇ ಇಲ್ವಲ್ಲ. ಅಲ್ಲಿ ಸೇರಿದ ಮೇಲೆ ತಾನೇ ದೊಡ್ಡವ್ರು ಯಾರು, ಚಿಕ್ಕವ್ರು ಯಾರು ಅಂತ ನಾವು ಪ್ಲ್ಯಾನ್ ಮಾಡುವಂಥದ್ದು. ಇವತ್ತು ಅನೇಕರಿಗೆ ಇವತ್ತಿನ ಕಾರ್ಯಕ್ಕಿಂತ ಹೆಚ್ಚಾಗಿ ಮುಂದಿನ ಕಾರ್ಯಗಳ ಬಗ್ಗೆನೇ ಟೆನ್ಷನ್. ನಾಳೆ ಹೇಗೆ, ನಾಳೆ ಅದು ಯಾವ ರೀತಿ ಆಗುತ್ತೆ, ಇದು ಯಾವ ರೀತಿ ಆಗುತ್ತೆ. ಅಲ್ಲೋದ್ರೆ ನಮಗೆ ಚಿನ್ನದ ಬೀದಿಯಲ್ಲಿ ಹೋಗ್ಬೋದು, ಚಿನ್ನವನ್ನು ಇವಾಗ ಧರಿಸ್ಕೊಳ್ಳಲ್ಲ ನಾವು, ಅಲ್ಲಿ ಚಿನ್ನವನ್ನೇ ತುಳಿತೀವಿ ನಾವು ಹಾಗಿರ್ತೀವಿ, ಹೀಗಿರ್ತೀವಿ, ಅದು ಹೊಳೆಯುವ ಹಾದಿ, ಅನೇಕ ಒಂದು ಕಾರ್ಯಗಳನ್ನು ಪರಲೋಕದ ಬಗ್ಗೆ ಮಾತಾಡ್ತಾರೆ. ಆದರೆ ಯೇಸು ಹೇಳ್ತಾರೆ, ಅಲ್ಲಿಗೆ ಹೋದರೆ ತಾನೇ ಅಲ್ಲಿನ ಸ್ಥಾನಮಾನ. ಅಲ್ಲಿಗೆ ಹೋಗಬೇಕು ಅಂದರೆ ಏನು ಮಾಡಬೇಕು? ಮೊದಲು ನೀನೇನಾಗಬೇಕು? ಚಿಕ್ಕ ಮಕ್ಕಳಂತೆ ಆಗಬೇಕು. ಅದರ ಅರ್ಥ ಚಿಕ್ಕ ಮಗುವಿನ ಸ್ವಭಾವ ಉಂಟಾಗಬೇಕು. ಮುಂದಕ್ಕೆ ಸ್ವಾಮಿ ಹೇಳ್ತಾರೆ, ಯಾವನು ಈ ಚಿಕ್ಕ ಮಗುವಿನಂತೆ ತನ್ನನ್ನು ತಗ್ಗಿಸಿಕೊಳ್ಳುತ್ತಾನೋ ಅವನೇ ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನು. ಅದರ ಅರ್ಥ ಏನು ಹೇಳ್ತಾರೆ ಇಲ್ಲಿ? ನಾನು ದೊಡ್ಡವನು, ನೀನು ದೊಡ್ಡವನು ಅಂತೇಳಿ ಹೆಚ್ಚಿಸಲ್ಪಟ್ಟು ಇನ್ನೊಬ್ಬನಿಗಿಂತ ಮೇಲೆ ಹೋಗಿ ತನ್ನನ್ನೇ ಹೆಚ್ಚಿಸಿಕೊಂಡ್ರೆ ಅವನು ಪರಲೋಕ ರಾಜ್ಯ ಸೇರೋದೇ ಇಲ್ಲ. ಅವನೇನು ಮಾಡಬೇಕು? ತನ್ನನ್ನು ತಗ್ಗಿಸಿಕೊಳ್ಬೇಕು. ನಾನು ಏನೂ ಇಲ್ಲ ಅಂತ ಒಪ್ಕೊಳ್ಬೇಕು. ನಾನು ಯಾವ ಸ್ಥಾನಮಾನಕ್ಕೂ ಅರ್ಹನಲ್ಲ ಎಂಬುದಾಗಿ ಒಪ್ಪಿಕೊಂಡು ದೇವರ ಮುಖವನ್ನು ನೋಡುತ್ತಾ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ತಯಾರಾಗುವುದಾದರೆ ದೇವರ ವಾಕ್ಯ ಹೇಳ್ತದೆ ಅವನು ಪರಲೋಕ ರಾಜ್ಯದಲ್ಲಿ ಹೆಚ್ಚಿನವನಾಗ್ತಾನೆ. ನಂತರ ಯೇಸು ಹೇಳ್ತಾರೆ, ಈ ಚಿಕ್ಕವರಲ್ಲಿ ಒಬ್ಬನಿಗೂ ಯಾರು ಏನಾಗಬಾರ್ದು? ಅಡ್ಡಿಯಾಗಬಾರ್ದು. ಇವತ್ತು ಅನೇಕ ಸಂದರ್ಭಗಳಲ್ಲಿ ಅನೇಕರ ನಂಬಿಕೆಗೆ ಕೆಲವರು ಅಡ್ಡಿಯಾಗ್ತಾರೆ. ಮಾತಿನ ಮೂಲಕ, ಕ್ರಿಯೆಗಳ ಮೂಲಕ, ಅವರು ಹೇಳುವಂತಹ ಕಾರ್ಯಗಳು ಇವರಿಗೆ ಹರ್ಟ್ ಮಾಡೋದ್ರ ಮೂಲಕ ಕ್ರಿಸ್ತನಿಂದ ಅನೇಕರನ್ನ ದೂರ ಮಾಡುವಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರು ಅಂಥವನಿಗೆ ಅಡ್ಡಿಯಾಗಬಾರ್ದು. ಪ್ರಿಯ ದೇವರ ಮಕ್ಕಳೇ, ನನ್ನ ಜೀವಿತದ ಮೂಲಕ, ನನ್ನ ಮಾತಿನ ಮೂಲಕ, ನನ್ನ ನಡೆಯ ಮೂಲಕ, ನನ್ನ ಕ್ರಿಯೆಗಳ ಮೂಲಕ ಒಬ್ಬ ವ್ಯಕ್ತಿ ಕ್ರಿಸ್ತನ ಬಳಿಗೆ ಬರುವುದಕ್ಕೆ ತಡೆಯಾಗಿ ಆಗಲಿ ಅಥವಾ ಬಂದವನು ಹಿಂದೆ ಹೋಗುವುದಕ್ಕಾಗಿ ಆಗಲಿ ನಾನು ಕಾರಣನಾಗಬಾರ್ದು, ನಾನು ಅದಕ್ಕೆ ಕಾರಣ ಆಗಬಾರ್ದು. ಇದು ನಮ್ಮ ಪ್ರಾರ್ಥನೆ ಆದರೆ, ಇದು ನಮ್ಮ ಒಂದು ಬಯಕೆ ಆದರೆ ದೇವರು ಹೇಳ್ತಾರೆ, ನಿನ್ನ ಜೀವಿತದಲ್ಲಿ ಪರಲೋಕ ರಾಜ್ಯ ನಿನಗೆ ಬಹಳ ಗ್ಯಾರಂಟಿ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಹಾಗೇನಾದರೂ ಯಾರಾದರೂ ಅಡ್ಡಿ ಮಾಡಿದ್ರೆ ಅವನನ್ನು ಬೀಸುವ ಕಲ್ಲು ಕಟ್ಟಿ ಆಳವಾದ ಸಮುದ್ರದಲ್ಲಿ ಹಾಕ್ಬಿಡಬೇಕು. ಅದರ ಅರ್ಥ ಅವನು ಮತ್ಯಾವತ್ತೂ ಎದ್ದು ಬರಬಾರ್ದು, ಮತ್ಯಾವತ್ತೂ ಮೇಲು ಬರಬಾರ್ದು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ
ನಾನು ಯಾವತ್ತೂ ಅಡ್ಡಿ ಆಗಬಾರ್ದು. ನಮ್ಮ ಪ್ರಾರ್ಥನೆ ಇದಾಗಿರಲಿ, ಸ್ವಾಮಿ ನಾನು ಯಾರಿಗೂ ಅಡ್ಡಿ ಆಗಬಾರ್ದು. ಯಾವ ಒಂದು ಆತ್ಮಿಕವಾಗಿ ಬೆಳೀತಾ ಇರುವಂಥ ವ್ಯಕ್ತಿಗೂ ಸಹ ನಾನೊಂದು ಅಡ್ಡಿಯಾಗಿ ನಿಲ್ಲಬಾರ್ದು ಸ್ವಾಮಿ. ನಾನು ಅವನ ಮುಂದೆ ನನ್ನನ್ನೇ ತಗ್ಗಿಸಿಕೊಂಡಂತಹ ಅನುಭವವಾಗಿ ಅವನು ಬೆಳೆಯಲಿ, ನಾನು ಕಡಿಮೆಯಾದರೂ ಪರವಾಗಿಲ್ಲ ಅಂತ ಯೋಚನೆ ಮಾಡುವಂಥ ಒಂದು ಅನುಭವಕ್ಕೆ ನೀವು ಬರುವುದಾದರೆ ಖಂಡಿತವಾಗಿ ಅದು ನಮ್ಮ ಜೀವಿತದಲ್ಲಿ ಆಶೀರ್ವಾದಕ್ಕೆ ಕಾರಣವಾಗ್ತದೆ. ಅನೇಕರು ಇವತ್ತು ದೇವರಿಗೆ ಪ್ರಿಯರಾಗಿ ಅದೇ ಸಮಯದಲ್ಲಿ ವಿಶ್ವಾಸಿಗಳಿಗೆ ಅಪ್ರಿಯರಾಗಿ ಜೀವಿಸುವಂತಹ ಅನೇಕ ವ್ಯಕ್ತಿಗಳು ನೋಡ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಆ ವಿಶ್ವಾಸಿಗೆ ಅಡ್ಡಿಯಾಗಿದ್ದರೆ ಅಂಥವನನ್ನು ಬೀಸುವ ಕಲ್ಲು ಕಟ್ಟಿ ಸಮುದ್ರದ ಆಳಕ್ಕೆ ಹಾಕೋದು ಒಳ್ಳೆಯದು ಅಂತ. ಈ ದಿವಸಗಳ ಇನ್ನೊಬ್ಬನಿಗೆ ಅಡ್ಡಿಯಾಗದೆ ಮತ್ತೊಬ್ಬನಿಗೆ ತೊಡಕನ್ನು ಉಂಟು ಮಾಡದೆ, ಯೇಸುಸ್ವಾಮಿ ಮತ್ತೊಂದು ಭಾಗದಲ್ಲಿ ಹೇಳ್ತಾರೆ, ತೊಡಕನ್ನು ಉಂಟು ಮಾಡುವವನಿಗೆ ಅಯ್ಯೋ ಕಷ್ಟ. ಇನ್ನೊಬ್ಬನಿಗೆ ಅಡ್ಡಿ ಮಾಡೋದು ಬೇಡ, ಇನ್ನೊಬ್ಬನಿಗೆ ತೊಡಕನ್ನು ಉಂಟು ಮಾಡೋದು ಬೇಡ. ಅವನು ಬೆಳೆಯುವುದಕ್ಕಾಗಿ, ಅವನು ಮುಂದುವರಿಯುವುದಕ್ಕಾಗಿ, ಪರಲೋಕ ರಾಜ್ಯ ಸೇರುವುದಕ್ಕಾಗಿ ನಾವು ಸಹಾಯ ಮಾಡೋದಾದರೆ ಪರಲೋಕದಲ್ಲಿ ಹೆಚ್ಚಿನ ಫಲ ಸಿಗುತ್ತೆ. ನಾವು ಪರಲೋಕದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಕಾಣಲ್ಪಡುವ ಹಾಗೆ ದೇವರು ಸಹಾಯ ಮಾಡ್ತಾರೆ. ಅದಕ್ಕಾಗಿ ದೇವರು ನಮಗೆ ಸಹಾಯ ಮಾಡಲಿ. ನಮ್ಮನ್ನೇ ಕರ್ತನ ಪಾದ ಬಿಡಿದ್ರೆ ಒಪ್ಪಿಸಿಕೊಡೋಣ. ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸಂಧಾನದಲ್ಲಿ ನಾವು ಬಂದಿದ್ದೇವೆ. ತಲೆಬಾಗಿರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ನಿನ್ನ ಕೃಪೆ, ನಿನ್ನ ಆಶೀರ್ವಾದ, ನಿನ್ನ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಇನ್ನೊಬ್ಬರಿಗೆ ಅಡ್ಡಿಯಾಗದೆ ಅವರಿಗೆ ಆತ್ಮಿಕವಾಗಿ ಬೆಳೆಯುವುದಕ್ಕೆ ಸಹಾಯ ಮಾಡುವಂತೆ ನಮಗೆ ಕೃಪೆ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.